ಯಾಕೆ ಬೇಬಿ ಕಣ್ಣೀರು ಹಾಕ್ತಾ ಇದೆಯಾ? ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಸುನಂದಮ್ಮನ ಮನೆಯಲ್ಲಿ ಭಿಕ್ಷುಕರಿಗಿಂತ ಕಡೆಯಾಗಿದ್ದೀವಿ ನಾವು. ಈಗ ಯಾಕೆ ಹಳೆಯದನ್ನು ಕೆಟ್ಟದನ್ನೆಲ್ಲ ಜ್ಞಾಪಿಸ್ಕೋತೀಯ? ಇನ್ನು ಮೇಲೆ ನಿನಗಂಥ ಪರಿಸ್ಥಿತಿ ಬರೋದಿಲ್ಲ. ಹೊಸ ಮನೆಗೆ ಯಾವಾಗ ಶಿಫ್ಟ್ ಆಗಬೇಕು ಅಂತ ಇದೆಯಾ? ಇನ್ನೂ ಗೊತ್ತಿಲ್ಲ. ಆದರೆ ಓನರ್ಗೆ ಹೋಗಿ ಮನೆ ಅಡ್ವಾನ್ಸ್ ದುಡ್ಡು ಅಂತ ಕೊಟ್ಬಿಟ್ಟು ಬರ್ತೀನಿ. ಲೇಟ್ ಆದರೆ ಬೇರೆ ಯಾರಿಗಾರು ಕೊಟ್ಬಿಟ್ರೆ ಕಷ್ಟ ಅಲ್ವಾ? ನಾಳೆನೇ ಹಾಲು ಉಕ್ಕಿಸ್ಬಿಡ್ತೀವಿ. ಏನಂತೀಯ? ನಿನ್ನ ಮನಸ್ಸಿಗೆ ಏನು ಸಂತೋಷ ಅನಿಸುತ್ತೆ ಹಾಗೆ ಮಾಡಿ. ಅಣ್ಣ 20,000 ಕೊಟ್ಟಿದ್ಯಾ? ಮನೆ ಓನರ್ಗೆ ಇನ್ನೂ 40,000 ಕೊಡಬೇಕು. ನಾನಿಲ್ವಾ ಕೊಡಲ್ಲ ಅಂತೀನ? ನಿಮ್ಮ ಅಣ್ಣ ಕಣೆ ನಾನು. 20,000 ಕೊಟ್ಟವನಿಗೆ 40,000 ಕೊಡೋಕ್ಕಾಗಲ್ವಾ? ಬೇಜಾರು ಮಾಡ್ಕೋಬೇಡ ನೀನು. ಬೇಜಾರಿಲ್ಲ ಏನಿಲ್ಲ, ಹೋಗಿದ್ದು ಬರ. ಒಂದು ನಿಮಿಷ. ನಾನು ಈ ದುಡ್ಡು ಕೊಟ್ಟಿದ್ದನ್ನು ಮನೇಲಿ ಯಾರಿಗೂ ಹೇಳಬೇಡ. ಯಾಕೆ? ಮನೇಲಿ ಮೊದಲೇ ಎಲ್ರಿಗೂ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಸುಮ್ಮನೆ ಯಾಕೆ ಇವೆಲ್ಲ ತಲೆ ಬಿಸಿ? ಆಯಿತು, ಯಾರಿಗೂ ಹೇಳಲ್ಲ. ನಾಳೆ ಹಾಲುಕ್ಸ ಕಾರ್ಯಕ್ರಮ ಇದೆ, ಖಂಡಿತ ಬರಬೇಕು. ನನಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್ ಅಣ್ಣ. ದೊಡ್ಡ ಬಡ